ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಲಾಗ್ ಅಮೇರಿಕಾ ಪಾರ್ಟ್ 2. ಸೊ ಲಾಸ್ಟ್ ಟೈಮ್ ಒಂದಿಷ್ಟು ಪ್ಲೇಸ್ ಕವರ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ವಿ ಸ್ಟಾರ್ಟ್ ವಿತ್ ವಾಷಿಂಗ್ಟನ್ DC. ಫ್ರಮ್ ಕ್ಯಾಲಿಫೋರ್ನಿಯಾ ವಿ ವೆಂಟ್ ಟು ವಾಷಿಂಗ್ಟನ್ DC ಥ್ರೂ ಫ್ಲೈಟ್. ಅದಾದಮೇಲೆ ವಾಷಿಂಗ್ಟನ್ DCಲಿ ಕೆಲವೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಸ್ಮಿಥ್ಸೋನಿಯನ್ಸ್ ಏರ್ ಆ್ಯಂಡ್ ಸ್ಪೇಸ್ ಮ್ಯೂಸಿಯಂ, also called as Smithsonian's National Museum of American History. ಅದಾದಮೇಲೆ ವಿ ವೆಂಟ್ ಟು ಯೂನಿಯನ್ ಟೆರಿಟರಿ. ಈವ್ನಿಂಗ್ ಒಂಚೂರು ವಾಕ್ ಮಾಡಿ ಅಲ್ಲಿಂದ ವಿ ವೆಂಟ್ ಟು ವಾಚ್ ವೈಟ್ ಹೌಸ್, ಮೋಸ್ಟ್ ವಾಂಟೆಡ್ ಪ್ಲೇಸ್. ಇಲ್ಲೊಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಫ್ರಮ್ ದೇರ್ ವಿ ವೆಂಟ್ ಟು ವರ್ಲ್ಡ್ ವಾರ್ II ಮೆಮೋರಿಯಲ್. ಅಲ್ಲೇ ನಮಗೆ ವಿಲ್ ಬಿ ಏಬಲ್ ಟು ಸಿ ಅಬ್ರಹಾಮ್ ಲಿಂಕನ್ ಮೆಮೋರಿಯಲ್. ಸೊ ಅಲ್ಲೂ ನೋಡಿದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ. ಅಬ್ರಹಾಮ್ ಲಿಂಕನ್, ಒನ್ ಆಫ್ ದ ಪ್ರೆಸಿಡೆಂಟ್ಸ್ ಆಫ್ ಅಮೇರಿಕಾ, ಅವ್ರದ್ದು ಒಂದು ಮೆಮೋರಿಯಲ್ ಇದೆ. ಅದನ್ನು ನೋಡಿ ಅಲ್ಲಿಂದ ಅಗೇನ್ ವಿ ವೆಂಟ್ ಟು ಸ್ಮಿಥ್ಸೋನಿಯನ್ ನ್ಯಾಷನಲ್ ಮ್ಯೂಸಿಯಂ. ಅಲ್ಲಿ ಹೋಗಿ ಸತಿ ಒಂಚೂರು ನ್ಯಾಚುರಲ್ ಹಿಸ್ಟ್ರಿ, ವೈಲ್ಡ್ ಲೈಫ್ ಅದೆಲ್ಲ ನೋಡಿ ವಿ ಎಂಡೆಡ್ ಆರ್ ಡೇ. ನೆಕ್ಸ್ಟ್ ವಾಷಿಂಗ್ಟನ್ನಿಂದ ವಿ ವೆಂಟ್ ಟು ನ್ಯೂಯಾರ್ಕ್ ಸಿಟಿ, ಒನ್ ಆಫ್ ದ ಮೋಸ್ಟ್ ಕಲರ್ಫುಲ್ ಆ್ಯಂಡ್ ಮೋಸ್ಟ್ ಕ್ರೌಡೆಡ್ ಸಿಟಿ ಅಂತ ಹೇಳಬೇಕು US ಅಲ್ಲಿ. ಸೊ ಫಸ್ಟ್ ಸ್ಪಾಟ್ ವಿ ವೆಂಟ್ ಟು ಸಿ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಇಲ್ಲಿ ಒಂದು ಕ್ರೂಸ್ನ ತೊಗೊಂಡು ಸ್ಟ್ಯಾಚ್ಯೂ ಹತ್ತಿರ ಹೋಗಿ ವಿ ಸಾ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ್ಯಂಡ್ ಸಿಟಿ ವ್ಯೂ. ಆಮೇಲೆ ಒಳಗೆ ಬಂದು ಒಂಚೂರು ಸ್ನ್ಯಾಕ್ಸ್ ಎಲ್ಲ ತಿಂದು ವಿ ಸ್ಟಾರ್ಟೆಡ್ ವಾಕಿಂಗ್ ಇನ್ ಟೈಮ್ ಸ್ಕ್ವೇರ್, ನ್ಯೂಯಾರ್ಕ್ ಸಿಟಿ, NYC. ಮಧ್ಯಾಹ್ನ ಹೋದ್ವಿ, ಹಾಗೆ ಮತ್ತೆ ರೂಮಿಗೆ ವಾಪಸ್ ಹೋಗಿ ಮತ್ತೆ ನೈಟ್ ಬಂದ್ವಿ. ಬಿಕಾಸ್ ನೈಟ್ ಇಟ್ಸ್ ಲೈಕ್ ಅ ಕಲರ್ಫುಲ್ ಸ್ಟ್ರೀಟ್ಸ್, ಲಾಡ್ ಆಫ್ ಬಿಲ್ಡಿಂಗ್ಸ್, ಲೈಟ್ಸ್, ಆ್ಯಡ್ಸ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಅರೌಂಡ್ 50-60 ಫ್ಲೋರ್ಸ್, ಅಪ್ ಟು 80, 90, 100 ಫ್ಲೋರ್ಸ್ವರೆಗೂ ಇರುತ್ತೆ. ಅಲ್ಲಿಂದ ವಿ ವೆಂಟ್ ಟು ಎಕ್ಸ್ಪ್ಲೋರ್ ದ ಸಿಟಿ ಅಗೇನ್. ದೆರ್ ವೇರ್ ಸಮ್ ಪಾರ್ಕ್ಸ್ ನಿಯರ್ ಬೈ. ಆದರೆ ಸಿಕ್ಕಾಪಟ್ಟೆ ಚಳಿ ಮಾತ್ರ. ಸೊ ಜಾಕೆಟ್, ಆಮೇಲೆ ಫುಲ್ ಓವರ್, ಗ್ಲೌಸ್ ಕಂಪಲ್ಸರಿ ಬೇಕು. ಅಕ್ಕನ ಫ್ರೆಂಡ್ಸ್ ಸಿಕ್ಕರು, ಅವ್ರ ಜೊತೆ ಊಟ ಮಾಡಿ ಅಲ್ಲಿಂದ ವಿ ವೆಂಟ್ ಟು ಬ್ರೂಕ್ಲಿನ್ ಬ್ರಿಡ್ಜ್. ಒಂಚೂರು SRK ಪೋಸ್ ಎಲ್ಲ ಕೊಟ್ಟು ಅಲ್ಲಿ ಬ್ರಿಡ್ಜಲ್ಲಿ ಹೆವಿ ವಾಕ್ ಮಾಡಿದ್ವಿ ಸೈಕಾಗಿ. ಒಂದು ಸ್ವಲ್ಪ ಡ್ಯಾನ್ಸ್, ಸನ್ಸೆಟ್, ಹಂಗೆ ನೈಟ್ ಟಾಪ್ ಆಫ್ ದಿ ರಾಕಿಗೆ ಹೋದ್ವಿ. ಫುಲ್ ಟಾಪ್ ವ್ಯೂ ನೋಡೋಣ ನ್ಯೂಯಾರ್ಕ್ ಅಂತೇಳಿ. ಹೆವಿ ಕಲರ್ಫುಲ್ ನೈಟ್ ಮಾತ್ರ. ಆಮೇಲೆ ಈ ಡೇ ಎಂಡ್ ಮಾಡಿ ನೆಕ್ಸ್ಟ್ ಡೇ ಎದ್ದು ಮತ್ತೆ ಫುಲ್ಲು ಸ್ನೋಫಾಲ್ ಎಂಜಾಯ್ ಮಾಡಿದ್ವಿ. ಕ್ಯಾಲಿಫೋರ್ನಿಯಾಗೆ ಬಂದಮೇಲೆ ನೆಕ್ಸ್ಟ್ ವೀಕೆಂಡ್ ವಿ ವೆಂಟ್ ಟು ಹಂಟಿಂಗ್ಟನ್ ಬೀಚ್ ವಿತ್ ಒನ್ ಆ್ಯಂಡ್ ಓನ್ಲಿ ಆಲಿವರ್, ನಮ್ಮ ಆಲಿ. ಈ ಬೀಚ್ದು ಸ್ಪೆಷಾಲಿಟಿ ಏನಂದರೆ ಇಟ್ ಈಸ್ ಅಲೋಡ್ ಫಾರ್ ಪೆಟ್ಸ್. ಸೊ ವಿ ಕ್ಯಾನ್ ಟೇಕ್ ಅವರ್ ಡಾಗ್ಸ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಅ ನೈಸ್ ಟೈಮ್. ಆಲಿವರ್ ಹೆವಿ ಎಕ್ಸೈಟ್ಮೆಂಟ್. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಲೈಕ್ ಡಾಗ್ಸ್ ಇಷ್ಟೊಂದು ನೀರು ಕಂಡ್ರೆ ಎಕ್ಸೈಟ್ ಆಗಿ ನಾನು ನೋಡ್ತಾ ಇರೋದು. ಸುಮಾರಷ್ಟು ಡಾಗ್ಸ್ ಬಂದಿತ್ತು, ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಕೂಡ ಹಾಗೆ ಇತ್ತು. ಆ್ಯಂಡ್ ಆಲಿ ವಾಸ್ ರಿಯಲಿ ಎಕ್ಸೈಟೆಡ್. ನೀವು ನೋಡ್ಬೋದು, ನೀರು ಕಾಣಿಸಿದ್ದಂಗೆ ಹಂಗೆ ಓಡ್ ಹೋಗೋದು, ಆ ವೇವ್ಸ್ ಜೊತೆ ಫುಲ್ ಮಜಾ ಮಾಡೋದು. ಆ್ಯಂಡ್ ವಿ ಟುಕ್ ಸಮ್ ಕಿಟ್. ಬಾಲ್ ಎಸೆದ್ರೆ ಒಳಗೆ ಹೋಗ್ತಿದ್ದ, ಹಾಗೆ ತೊಗೊಂಬರ್ತಾಯಿದ್ದ. ಆಲ್ಮೋಸ್ಟ್ 1 hour 2 hour ವಿ ಡಿಡ್ ದಿಸ್ ಆ್ಯಂಡ್ ಹಿಸ್ ಎನರ್ಜಿ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಒಂದು ಸ್ವಲ್ಪ ತಿಂದ್ವಿ, ಆಲಿಗೆ ಒಂಚೂರು ನೀರು ಕೊಟ್ವಿ ಆ್ಯಂಡ್ ಈ ಡೇ ಮುಗಿಸಿದ್ವಿ. ಮನೆಗೆ ಬಂದ ತಕ್ಷಣ ಫುಲ್ ಒಂದು ಸ್ನಾನ ಮಾಡೋ ಕಾರ್ಯಕ್ರಮನೇ ಆಯಿತು ಆ ದಿನ. ಅಷ್ಟು ಚೆನ್ನಾಗಿತ್ತು ಇವತ್ತಿನ ದಿನ. ನೆಕ್ಸ್ಟ್ ವಿ ಆರ್ ಪ್ಲ್ಯಾನಿಂಗ್ ಸಮಥಿಂಗ್ ಬಿಗ್. ಸೆಡೋನಾ, ಗ್ರ್ಯಾಂಡ್ ಕ್ಯಾನಿಯನ್, ಝಾಯನ್ ನ್ಯಾಷನಲ್ ಪಾರ್ಕ್. ಆಲ್ಮೋಸ್ಟ್ 1 week ರೋಡ್ ಟ್ರಿಪ್ ಇದು. ವಿ ಸ್ಟಾರ್ಟೆಡ್ ಫ್ರಮ್ ಕ್ಯಾಲಿಫೋರ್ನಿಯಾ ವಿಯಾ ಹಿಸ್ಟಾರಿಕ್ ರೋಡ್ 66. ಫ್ರಮ್ ದೇರ್ ವಿ ರೀಚ್ಡ್ Sedona, Arizona. So complete snow. Driving was not very easy thanks to Bava. ಈ ವ್ಯೂ ಮಾತ್ರ ನಿಜವಾಗ್ಲೂ, ಆ ಸ್ನೋ ಆ್ಯಂಡ್ ದಟ್ ಕಾರ್ ಡ್ರೈವ್ ವಾಸ್ ಹಿಲೇರಿಯಸ್, ಟೂ ಗುಡ್. ಸೊ ಮೆನಿ ಮೌಂಟೇನ್ಸ್ ಕವರ್ಡ್ ವಿತ್ ಸ್ನೋ, ಹೆವಿ ಲಾಂಗ್ ರೈಡ್ಸ್. ಅದಾದಮೇಲೆ ಸೆಡೋನಾ ಗುಡ್ ಬೈ ಹೇಳಿ ಒಂಚೂರು ವಿಡಿಯೋಸ್ ಒಂಚೂರು ಎಂಜಾಯ್ ಮಾಡಿ from there we went to Grand Canyon. Grand Canyon is one of the wonders of the world. It's a stunning geological formation found in Arizona.
ಒಳ್ಳೆ ವ್ಯೂ, ಕಲರ್ಫುಲ್ ಸ್ಟೋನ್ಸ್, ಬೇರೆ ಬೇರೆ ಕಲರ್, ರೆಡ್ಡಿಶ್, ಗ್ರೇಯಿಶ್, ಬ್ಲೂಯಿಶ್. ವೆನೆವರ್ ಕ್ಲೌಡ್ ಕಮ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರ್ಯಾಂಡ್ ಕೆನನ್ ಮುಗಿಸಿ ವಿ ವೆಂಟ್ ಟು ರೂಮ್, ಮಸ್ತಾಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ವಿ ವೆಂಟ್ ಟು ಝಯಾನ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನಾವು ಹೈಕ್ ಮೀನ್ಸ್ ಟ್ರೆಕ್ ಮಾಡಿದ್ವಿ, ಏಂಜಲ್ಸ್ ಲ್ಯಾಂಡಿಂಗ್. ಜಿಗ್ಜ್ಯಾಗ್ ಶೇಪ್ ಇದೆ ಅದು ಕಂಪ್ಲೀಟಾಗಿ. ಒಳ್ಳೆ ವ್ಯೂ ಇಲ್ಲಿಂದ ಮಾತ್ರ ಮೌಂಟೇನ್ಸ್ದು. ಸೊ ದಿಸ್ ಈಸ್ ದಟ್ ಜಿಗ್ಜ್ಯಾಗ್ ಐ ಮೆನ್ಷನ್ಡ್. ಇಟ್ ವಾಸ್ ಗ್ರೇಟ್. Next and last spot on the list, Las Vegas, my favorite. Vegas is the most populous city in the US state of Nevada. Vegas famous irodu because of its gambling, entertainment, nightlife. It is also called as City of Lights. ಮತ್ತು ಇದನ್ನು ಎಂಟರ್ಟೈನ್ಮೆಂಟ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕೂಡ ಕರೀತಾರೆ. ನಾವು ಸ್ಟೇ ಮಾಡಿದ್ದ ಹೋಟೆಲ್ ಹೆಸರು ಬಂದು ಎಕ್ಸ್ಕ್ಯಾಲಿಬರ್. ಇಟ್ ಈಸ್ ಅ ಕೆಸಿನೋ ಆ್ಯಂಡ್ ಆಲ್ಸೋ ಹೋಟೆಲ್. ಯು ಕ್ಯಾನ್ ಸಿ ಗ್ಯಾಂಬ್ಲಿಂಗ್ ಆಡ್ಬೋದು. ಬರೋದು ದುಡ್ಡು ಹಾಕೋದು ಆಡೋದು. ಬರೋದಂತೇನಿಲ್ಲ, ಬರೀ ಕಳ್ಕೊಳೋದೆ. ನಾವು ಅರೌಂಡ್ ಒಂದು $50 ಆಡಿದ್ವಿ, ಏನು ಯೂಸ್ ಇಲ್ಲ, ಎಲ್ಲ ಕಳ್ಕೊಂಡ್ವಿ. ಆಮೇಲೆ ಬೇರೆ ಬೇರೆ ಕಂಟ್ರಿದು ಲೈಕ್ ಲೆಟ್ಸ್ ಇದು ನ್ಯೂಯಾರ್ಕ್ ಅಂಥೇಳಿ, ಆಮೇಲೆ ಪ್ಯಾರಿಸ್ಸು. ಸೊ ಫೇಮಸ್ ಇಸ್ ಎಫಿಲ್ ಟವರ್. ಆ ಥರ ಒಂದು ಸ್ಟ್ರಕ್ಚರ್ ಎಲ್ಲ ಮಾಡಿರ್ತಾರೆ ಬೇರೆ ಬೇರೆ ಕೆಸಿನೋ ಅಲ್ಲಿ. ಸುಮಾರಷ್ಟು ಕೆಸಿನೋಸ್ ಅವೈಲೇಬಲ್ ಇದೆ ಲಾಸ್ ವೇಗಸಲ್ಲಿ. ಸೊ ವಿ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ಡ್ ಒಂದು 7 to 8 ಕೆಸಿನೋಸ್. ಬೆಳಗ್ಗೆ ಹೊತ್ತು ಲಾಸ್ ವೇಗಸ್ ಹೆವಿ ಡಲ್ ಹೊಡೆಯುತ್ತೆ. ಲಾಸ್ ವೇಗಸ್ ಫೇಮಸ್ ಇರೋದು ಬಿಕಾಸ್ ಆಫ್ ಇಟ್ಸ್ ನೈಟ್ ಲೈಫ್. ಇಷ್ಟೊಂದು ಲೈಟ್ಸು, ಅದಕ್ಕೆ ಸಿಟಿ ಆಫ್ ಲೈಟ್ಸ್ ಅನ್ನೋದು. ಯು ಕ್ಯಾನ್ ಸಿ ಫೌಂಟೈನ್ ಶೋ ಒಂದು 10-15 ಮಿನಿಟ್ಸಿಗೆ ಮಾಡ್ತಾ ಇರ್ತಾರೆ. ಎವ್ರಿ ಬಿಲ್ಡಿಂಗ್ ಫುಲ್ ಕಲರ್ಫುಲ್. ಆಮೇಲೆ ಬಂದ್ವಿ, ಮಸ್ತಾಗಿ ಡಿಫ್ರೆಂಟ್ ವೆರೈಟಿ ಆಫ್ ಪಿಜ್ಜಾ ಮತ್ತು ಒಂದಿಷ್ಟು ಡ್ರಿಂಕ್ಸ್ ಮಾಡಿದ್ವಿ. ದಿಸ್ ಈಸ್ ಸೀಸರ್ ಪ್ಯಾಲೇಸ್. ದಿಸ್ ಈಸ್ ಆಲ್ಸೋ ಕೆಸಿನೋ. ಈ ಥರ ಒಳಗಡೆ ಮಸ್ತಾಗಿ ಡೆಕೋರೇಷನ್ ಮಾಡಿರ್ತಾರೆ ಟು ಅಟ್ರ್ಯಾಕ್ಟ್. ಈ ಥರ ಸುಮಾರು ಒಂದಿಷ್ಟು ಕೆಸಿನೋಸ್ ಇದೆ. ದಿಸ್ ಈಸ್ ಅ ಡೇ ಲೈಫ್. ಅಲ್ಲಿ ಹೋಗಿ ಒಂದು ದೋಸೆ ಗೀಸೆ ಎಲ್ಲ ಟ್ರೈ ಮಾಡಿದ್ವಿ. ದಿಸ್ ಈಸ್ ಅಗೇನ್ ಅ ಡಿಫ್ರೆಂಟ್ ಕೆಸಿನೋ, ವಿನ್ ಅಂಥೇಳಿ. ಆಲ್ಮೋಸ್ಟ್ ಒಂದು 20 kilometers ನಾವು ವಾಕ್ ಮಾಡಿರ್ಬೋದು ಲಾಸ್ ವೇಗಸಲ್ಲಿ. ಬಿಕಾಸ್ ದೋ ದ ಸಿಟಿ ಈಸ್ ಸ್ಮಾಲ್, ಅಲ್ಲಿ ನೀವು ಕ್ಯಾಬ್ ಎಲ್ಲ ಅಷ್ಟೊಂದು ಯೂಸ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ವಾಕ್. ಒಂದು ಕೆಸಿನೋಯಿಂದ ಇನ್ನೊಂದು ಕೆಸಿನೋ ಕನೆಕ್ಷನ್ಸ್ ಇರುತ್ತೆ. ವಿ ಹ್ಯಾವ್ ಟು ವಾಕ್ ಆ್ಯಂಡ್ ಎಕ್ಸ್ಪ್ಲೋರ್. ಇದು ವಿದಿನ್ ಕೆಸಿನೋ ವಿ ಕ್ಯಾನ್ ಸಿ. ಈ ಥರ ಎಲ್ಲ ಮಾಡಿದ್ದಾರೆ. ಸಮ್ ಐಸ್ ಕ್ರೀಮ್ ತಿಂದು ಮತ್ತೆ ಎನರ್ಜಿ ತೊಗೊಂಡು ಮತ್ತೆ ನಡೆದ್ವಿ. ಆ್ಯಂಡ್ ಅಲ್ಲಿಂದ ವಿ ವೆಂಟ್ ಟು ಇಟಾಲಿಯನ್ ಒಂದು ರೆಸ್ಟೋರೆಂಟ್. ಇಟಾಲಿಯನ್ ಡಿಶ್, ಪಾಸ್ತಾ, ಒಂದಿಷ್ಟು ಐಸ್ ಕ್ರೀಮ್ ತಿಂದು ಮತ್ತೆ ರೂಮಿಗೆ ಬಂದ್ವಿ ಎಕ್ಸ್ಕ್ಯಾಲಿಬರ್ಗೆ. ಬಂದು ಮತ್ತೊಂದಿಷ್ಟು ಗ್ಯಾಂಬ್ಲಿಂಗ್ ಆಡಿ ದುಡ್ಡು ಸೋತು ಮತ್ತೊಂದು ಕೆಸಿನೋ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಟ್ಸ್ ಒಂದು ಈಜಿಪ್ಟ್ ಸ್ಟೈಲಲ್ಲಿದೆ. ಸೊ ಮಮ್ಮೀಸು ಅದು ಇದೆಲ್ಲ ಸ್ಟ್ರಕ್ಚರ್ ಮಾಡಿದ್ದಾರೆ. ಹೀಗೆ ವೇಗಸಲ್ಲಿ ಒಂದು 2-3 days ಕೆಸಿನೋಸ್ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿ ಇಲ್ಲಿಗೆ ಒಂದು ಲಾಸ್ ವೇಗಸ್ಗೆ ಗುಡ್ ಬೈ ಹೇಳಿ ಮತ್ತೊಂದು ಸ್ಪಾಟ್ ನೋಡಿ ಆನ್ ದಿ ವೇ ವಿ ವೆಂಟ್ ಬ್ಯಾಕ್ ಟು ಕ್ಯಾಲಿಫೋರ್ನಿಯಾ. ಇಲ್ಲಿಗೆ ನೆವಾಡಾ ಸಿಟಿಗೆ ಗುಡ್ ಬೈ. ಆಲ್ಮೋಸ್ಟ್ 3 months ಇದ್ದೆ US ಅಲ್ಲಿ. 3 months ಅಂದರೆ 12 weekends. ಅಷ್ಟೊಂದು ಸ್ಪಾಟ್ಸ್ ಎಲ್ಲ ನೋಡಿದ್ದೇನೆ. 3 ತಿಂಗಳು ಏನು ಮಾಡ್ತಿದ್ದೆಪ್ಪ ಬೇರೆ ದಿನ ಅಂದರೆ ಈ ಥರ ಒಂದಿಷ್ಟು ಟ್ಯುಟೋರಿಯಲ್ ಜಾಯ್ನ್ ಆಗಿಬಿಟ್ಟು ಏನೇನೋ ಕಲ್ತ್ಬಿಟ್ಟು ಏನೇನೋ ಮಾಡ್ತಿದ್ದೆ ನಾನು. ಇದು ಒನ್ ಆಫ್ ಅವರ್ ಅಕ್ಕಾಸ್ ಫ್ರೆಂಡ್ ಮನೆ, ಅವ್ರ ಮನೆಗೆ ಹೋಗಿದ್ವಿ. ಇಟ್ ವಾಸ್ ಅ ಗ್ರೇಟ್ ಟೈಮ್. ಇದು ಅವ್ರದ್ದು ಪೆಟ್ ಹೇಗೆ ಮಲ್ಕೊಂಡಿದೆ ನೋಡಿ ಆರಾಮಾಗಿ. ಜೀವನ ಅಂದರೆ ನಿಂದೆ ಗುರು. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇನ್ನೇನು ಇಂಡಿಯಾ ಬರೋದಕ್ಕೆ ಸ್ವಲ್ಪ ದಿನ ಆಯಿತು. ನಮ್ಮ ಅಕ್ಕನ ಮಗ ರೋನಿತಿಂದು ಒಂದು ಸ್ಪ್ರಿಂಗ್ ಕಾನ್ಸರ್ಟ್ ಇತ್ತು, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದ್ವಿ. ಇದು ಅವ್ರದ್ದು ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ದು ಆಡಿಟೋರಿಯಮ್. ನಮ್ಮ ಕಡೆನೂ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಮೋರ್ ಆನ್ ದ್ಯಾಟ್. ಆರ್ಕೇಡಿಯಾ ಹೈಸ್ಕೂಲ್ ಆರ್ಕೆಸ್ಟ್ರಾ ಸ್ಪ್ರಿಂಗ್ ಕಾನ್ಸರ್ಟ್ ಅಂಥೇಳಿ. ಯು ಕ್ಯಾನ್ ಎಂಜಾಯ್ ದ ಶೋ ನಾವು. Good evening. Thank you. Thank you so much.
ಕಾನ್ಸರ್ಟ್ ಮುಗಿಸಿ ಮನೆಗೆ ಬಂದ್ವಿ. ಒಂದು ಫೋಟೋ ತೆಗೆಸ್ಕೊಂಡು ಆಲಿ ಫ್ರೆಂಡ್ ಬಂದಿದ್ದಾರೆ ರ್ಯಾಂಬೋ. ಸೊ ಸಿ ದಿಸ್ ಕನ್ವರ್ಸೇಷನ್. ಆಲಿ Ningilama, not for you. Not for you. Not for you, Babu. Not for you. Eu é que sou unida. Eu não é que ಇರಲಿ ಆಲಿ ಆಲಿ Wait, boy, wait. Babu, wait. ವೇಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈ ಥರ ಒಂದು 3 months ಕಳೆದೆ ನಾನು USA. ಸೊ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಹೋಮ್ ಟೂರ್ ಹಾಕ್ತೀನಿ ಲಾಸ್ಟಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.